ಬೈ ಇನ್ನೊಂದ್ಸತಿ ಬೈರಿ ಐಶ್ವರ ಬೈ. ಹಾಯ್ ಪಾರ್ಥ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹರ್ಟೆ ಯೂಟ್ಯೂಬ್ ಚಾನಲ್. ಸಿಟಿ ಚೆಕ್ಔಟ್ ಆಗಿ ನಮ್ಮ ಪಯಣ ಸಕಲೇಶ್ಪುರದ ಕಡೆ. ಆ್ಯಕ್ಚುಲಿ ಹರೀಶ್ವರ್ ಇಲ್ಲಿ ನಿಲ್ಸೋಗಿದ್ದಾರೆ, ಏನೋ ತರಬೇಕು ಅಂತ ಹೋದರು. ಸೊ ಬರೋವರೆಗೂ ಬಂದಾದಮೇಲೆ ಹೊಡೋದು ಅಷ್ಟೇ ಕೆಲಸ. ಚಿಂತೆ ಮಲಗಿದ ನೋಡಿ, ಸ್ಲೀಪಿಂಗ್. ಚಿಂತೆ ಸ್ಲೀಪಿಂಗ್. ಸೊ ಅವ್ನು ಇದೋಳು ಅಷ್ಟರಲ್ಲಿ ವಿ ಹ್ಯಾವ್ ಟು ಗೋ ಆ್ಯಂಡ್ ಚೆಕ್ ಇನ್ ಟು ಸಕಲೇಶ್ಪುರದ ರೆಸಾರ್ಟ್ಗೆ. ಆ್ಯಕ್ಚುಲಿ ನಮ್ಗೆ ಚಿಕ್ಕಮಂಗ್ಳೂರು ಬರೋ ಪ್ಲ್ಯಾನೇ ಇರಲಿಲ್ಲ. 2 ದಿನ ಸಕಲೇಶ್ಪುರದಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಏನು ಮಾಡೋದು, ಸಕಲೇಶ್ಪುರದಲ್ಲಿ ಏನು ಮಾಡೋದು ಅಂತೇಳಿ ಚಿಕ್ಕಮಂಗ್ಳೂರಿಗೆ ಬಂದು ಸಿಟಿಲಿ 1 ದಿನ ಆಯಿತು. ಈಗ ಸಕಲೇಶ್ಪುರದ ಕಡೆ ಹೊರಟಿದ್ದೀವಿ. ಸೊ ಲೆಟ್ಸ್ ಗೋ. ಆ್ಯಕ್ಚುಲಿ ಹಿಂದೆ ಸಕಲೇಶ್ಪುರಕ್ಕೆ ಒಂದು ಸತಿ ಬಂದಿದ್ದೆ, ವೆನ್ ಐ ವಾಸ್ ಇನ್ ಫಸ್ಟ್ ಇಯರ್ ಆರ್ ಸೆಕೆಂಡ್ ಇಯರ್ ಇನ್ ಇಂಜಿನಿಯರಿಂಗ್ ಅನ್ಸುತ್ತೆ. ಟಸ್ಕರ್ ವ್ಯಾಲಿ ಅಂತ ಒಂದು ರೆಸಾರ್ಟ್ಗೆ ಹೋಗೋಕ್ಕೆ ಕಸಿನ್ಸ್ ಜೊತೆ ಬಂದಿದ್ದೆ. ಅದಾದಮೇಲೆ ಇವಾಗಲೇ ಬಂದಿರೋದು. ಇಟ್ ಹಸ್ ಬೀನ್ ಆಲ್ರೆಡಿ 6-7 ಇಯರ್ಸ್, ವೆರಿ ಲಾಂಗ್. ಆ್ಯಂಡ್ ನಂಗೆ ಸ್ವಲ್ಪ ಫ್ರೆಂಡ್ಸು ಇದೆ ಸಕಲೇಶ್ಪುರದಲ್ಲಿ. ಪ್ಲಸ್ ಇನ್ನೊಂದೇನೆಂದರೆ ಕಾಫಿ ಪ್ಲ್ಯಾಂಟೇಷನ್ ನೋಡಿ ತುಂಬ ವರ್ಷಗಳೇ ಆಗೋಗಿತ್ತು ನಾನು. ಸೊ ಸ್ವಲ್ಪ ಖುಷಿಯಾಯಿತು ಕಾಫಿ ಗಿಡಗಳನ್ನ ನೋಡಿ. ನಾವು ಸಕಲೇಶ್ಪುರದಲ್ಲಿ ಹೋಗಿದ್ದಿದ್ದು ರೆಸಾರ್ಟ್ ಬಂದು ರೆಜೆಂತ ಅಂತ. ಇಟ್ ಇಸ್ ಬೈ ರಾಯಲ್ ಆರ್ಕಿಡ್. ಅವ್ರ ಆ್ಯಂಬಿಯನ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ. ಪ್ಲಸ್ ಅವರು ಅಷ್ಟೇ ನೀಟಾಗೂ ಕೂಡ ಮೇಂಟೈನ್ ಮಾಡಿದರು. ಆ್ಯಂಡ್ ಇದು ಆ್ಯಕ್ಚುಲಿ ರಿಸೆಪ್ಷನ್ ಏರಿಯಾಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ದ ವೇ ದೇ ವೆಲ್ಕಮ್ಡ್, ಇಟ್ ವಾಸ್ ಟೋಟಲಿ ಡಿಫ್ರೆಂಟ್ ಆಯಿತಾ. ನಾನು ಹರೀಶ್ವರ್ ಕಾರಲ್ಲಿ ಜಸ್ಟ್ ಮಾತಾಡ್ಕೊಂಡು ಬರ್ತಾಯಿದ್ವಿ, ಯಾವ ರೆಸಾರ್ಟಲ್ಲೂ ನಮ್ಮನ್ನ ಆರತಿ ಮಾಡಿ ವೆಲ್ಕಮ್ ಮಾಡಲಿಲ್ವಲ್ಲ, ವೀಡಿಯೋದಲ್ಲಿ ನೋಡ್ತೀವಿ ಯಾವಾಗಲೂ ಅಂತ. ಬಟ್ ಈ ರೆಸಾರ್ಟಲ್ಲಿ ಅದು ಆಗೋಯ್ತು. ಇವ್ರೀಗ ನಮ್ಮನ್ನ ರೆಸಾರ್ಟ್ ಟೂರ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ರೆಸಾರ್ಟಲ್ಲಿ ಅದೊಂದು ಸ್ಪೆಷಾಲಿಟಿ, ರೆಸಾರ್ಟ್ ಟೂರ್ ಮಾಡಿಸಿದ್ರು ಫಸ್ಟ್ ನಮಗೆ. Morning 9 to 10. Okay. 3 to 7 ಲೈಟ್ ಎಲ್ಲ ಬರುತ್ತೆ ಅನ್ಸುತ್ತೆ. ಫೌಂಟೇನ್ ಎಲ್ಲ. Just lawn area, feed the duck and fish also. Timings are in the evening 4:30, morning 9:30. Okay. 4:30 to 5. Trampoline for kids only. Kids, Yeah, musical fountain in Lakan, timing 7:30 in the evening. Okay. It will be half an hour, huh? 7:30 to 8 Half an hour. Yes. Something will happen. ಫೈನಲಿ ಈಗ ರೆಸಾರ್ಟ್ ಟೂರ್ ಮುಗೀತು. ಸೊ ನೆಕ್ಸ್ಟು ನಾನು ನಮ್ಮ ರೂಮ್ಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ರೂಮ್ ಟೂರ್ನ ಮಾಡಿಸ್ತೀನಿ. ಕಮ್ ಆನ್, ಲೆಟ್ಸ್ ಗೋ. ಫಾರಿನ್ ರೆಸಾರ್ಟ್ಸ್ಗೂ ಹೋಗಿದ್ದೀನಿ, ಬಟ್ ಎಲ್ಲ ರೆಸಾರ್ಟ್ಸಲ್ಲೂ ಖಾಲಿ ಫ್ರಿಡ್ಜ್ ಇರ್ತಿತ್ತು ಬಿಟ್ಟರೆ ಈ ರೆಸಾರ್ಟಲ್ಲಿ ಚಾಕ್ಲೇಟ್ಸ್ ಆಮೇಲೆ ಕೂಲ್ ಡ್ರಿಂಕ್ಸ್ ಎಲ್ಲ ಇಟ್ಟಿದ್ರು. ಸಮಥಿಂಗ್ ಡಿಫ್ರೆಂಟ್, ಫಸ್ಟ್ ಟೈಮ್ ನೋಡಿದ್ದು ನಾನು ಈ ಥರ. ಸಮಥಿಂಗ್ ಯೂನಿಕ್. ಸಿ ಸೋಯಾ ರಿಂಗ್ಸ್ ಇದೆ, ಆ್ಯಂಡ್ ಪೊಟ್ಯಾಟೊ ಚಿಪ್ಸ್, ಆ್ಯಂಡ್ ಡ್ರೈ ಫ್ರೂಟ್ಸ್, ಪಿಸ್ತಾ, ಗೋಡಂಬಿ, ಕ್ಯಾಶು. And this is something. ಚಿಂತೆಯಲ್ಲಿ ಒಂದು ಯೂನಿಕ್ ಕ್ಯಾರೆಕ್ಟರ್ ಇದೆ. ಏನಂದರೆ ಅವನು ಎಲ್ಲ ಜೊತೆ ಮಿಂಗಲ್ ಆಗೋಕ್ಕೆ ಇಷ್ಟಪಡ್ತಾನೆ. ಯಾರೇ ಹೊಸಬ್ರು ಸಿಗಲಿ ಅವನು ಅವ್ರ ಜೊತೆ ಹೋಗಿ ಮಾತಾಡಿ ಅವ್ರ ಜೊತೆ ಎಕ್ಸ್ಪ್ಲೋರ್ ಮಾಡಿ ಅವನು ಬರಬೇಕು. ಸೊ ಅಲ್ಲಿ ರೆಸ್ಟೋರೆಂಟ್ ಗೈ ಜೊತೆ ಹೋಗಿ ನೀಟಾಗೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದ. ಅಲ್ಲಿ ಒಳ್ಳೆ ಊಟ ಆಯಿತು. 3:30 ಆಯ್ತು ನಾವು ಊಟ ಮುಗಿಸೋ ಅಷ್ಟರಲ್ಲಿ.
ಚೆಕ್ಕಿನ್ ಆಗೋಷ್ಟರಲ್ಲೇ 1:32 ಆಗಿಬಿಟ್ಟಿತ್ತ. ಸೊ ಮತ್ತೆ ರೂಮಿಗೆ ಹೋಗಿ ಬಂದು ಮತ್ತೆ ಊಟ ಮಾಡೋಷ್ಟು 3:30 ಆಯಿತು. ಬಟ್ ಎನಿವೇಸ್ ಫುಡ್ ವಾಸ್ ಗುಡ್ ಬಟ್ ಬೆಟ್ ಕಾಸ್ಟ್ಲಿ. ಇಟ್ ಇಸ್ ಓಕೆ. ಬಂದಿರೋದೇ ಉಂಟಂತ ಒಂದು ದುಡ್ಡು ಖರ್ಚು ಮಾಡಬೇಕಾದ್ರೆ ಯೋಚನೆ ಮಾಡಬಾರ್ದಲ್ಲ ಜಾಸ್ತಿ. ಆ್ಯಕ್ಚುಲಿ ಈ ಗೇಮ್ ಆಡೋದಿಬ್ರು, ಬಟ್ ಆದರೆ ನಂಗೆ ಯಾರೂ ಪಾರ್ಟ್ನರ್ ಸಿಗಲಿಲ್ಲ ಅಂತ ನಾನು ಒಬ್ಬಳೇ ಆಟಾಡ್ತಾ ಇದ್ದೀನಿ. ನನಗೆ ನಾನೇ ಎಂಟರ್ಟೈನ್ ಮಾಡ್ಕೊತಾ ಇದ್ದೀನಿ. ಬೈ ಇನ್ನೊಂದ್ಸತಿ ಬೈರಿ ಐಶ್ವರ ಬೈ. ಸುಳ್ಳು ಹೇಳ್ಬೇಡಿ, ಇಷ್ಟೊತ್ತಾಗ ಬೈದ್ರಿ ತಾನೆ. ಬೈರಿ ಇನ್ನೊಂದ್ಸತಿ ಬೈರಿ. ಬೈತಾ ಇದ್ರು ಇಷ್ಟೊತ್ತರ್ಗು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಸ್ಟಾಪ್ ಮಾಡಿಬಿಟ್ರು. ಈ ಪಾರ್ಥಂಗೆ ರೂಮ್ ಒಳಗಡೆ ಹೋಗೋದು ಇಷ್ಟ ಅಲ್ವಂತೆ, ಅವನ ಮೆಟ್ಲು ಹತ್ತಾಗ ಬಿಡ್ಬೇಕಂತೆ. ಬೈರಿ ಐಶ್ವರ್ಯ, ನಾನು ಸುಮ್ಮನೆ ಬೈದ್ ಬಿಡಿಯಾ, ಯಾಕೆ ಚೀಟಿಂಗ್ ಮಾಡ್ತೀರಾ? ಹಾಯ್ ಪಾರ್ಥ. ಹಾಯ್ ಪಾರ್ಥು. ಅವ್ರ ಅಪ್ಪಂಗೆ ಬೈದೋದ. ನೆರಳು ನೋಡಿ ನೆರಳನ್ನೇ ಬೈಕೊಂತವನೇ. ಲೈಟ್ ಇಸ್ ಆನ್ ಕಾರ್ಡ್ ಎತ್ಕೊತೀನಿ. ಲೈಟ್ ಇಸ್ ಸ್ಟಿಲ್ ಆನ್ ಬಟ್ ವೆನ್ ಯು ಕಮ್ ಔಟ್ ಆ್ಯಂಡ್ ಸಿ ದಟ್ ಸ್ಟಿಲ್ ಲೈಟ್ ಇಸ್ ಆನ್ ಆಯಿತಾ. ಆಟೋಮೆಟಿಕ್ ಸೆನ್ಸರ್ಸ್ ಡೋರ್ ಕ್ಲೋಸ್ ಆಗ್ತಿದ್ದಂಗೆ ಲೈಟ್ ಇಸ್ ಆಫ್, ಲೈಟ್ ಆಫ್ ಆಗ್ತದೆ. ಎಷ್ಟು ಟೆಕ್ನಾಲಜಿ ಡೆವಲಪ್ ಆಗಿದೆ. ವಾಟರ್ ಫೌಂಟೇನಲ್ಲಿ ಲೈಟ್ ಶೋ ಮುಗಿಸ್ಕೊಂಡು ಬಂದ್ವಿ. ಊಟಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು, ಸೊ ಕೂತ್ಕೊಂಡಿದ್ವಿ. ಬಟ್ ಅಚಿಂತ್ಯ ಮಾತ್ರ ವಾಟರ್ ಫೌಂಟೇನ ಸಖತ್ ಎಂಜಾಯ್ ಮಾಡಿದೆ. ಕಿಡ್ಸ್ಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ, ಬಟ್ ಅಚಿಂತ್ಯ ಮಾತ್ರ ಸಖತ್ ಎಂಜಾಯ್ ಮಾಡಿದೆ. ಅದನ್ನ ಲೈಟು ನೀರು ಎಲ್ಲ ನೋಡಿ. ಶಿಟ್ ಮ್ಯಾನ್ ಹೋಗಲಿಲ್ಲ. ಶಿಟ್, ಅಯ್ಯೋ ಜಸ್ಟ್ ಮಿಸ್ಸು. ಎಷ್ಟೊಂದು ಹೊಡಿತೀವಿ, ಸಾಕು ಬಿಡಿ, ಹೋಗೋಣ ಬಿಡಿ. ಅಷ್ಟೊತ್ತು ತೊಳ್ಬಾರ್ದು ಮಾಡ್ಕೊಡ್ತೀನಿ. ಫೈನಲಿ ಊಟ ಎಲ್ಲ ಮಾಡಿ ಮುಗಿಸಿ ಸ್ವಲ್ಪ ಹೊತ್ತು ರೆಸಾರ್ಟಿಂದ ನೈಟ್ ವ್ಯೂನ ಎಂಜಾಯ್ ಮಾಡಿಕೊಂಡು ನಮ್ಮ ಡೇನ ಮುಗಿಸ್ತಾ ಇದ್ದೀವಿ. ಸಿ ಯು ಗೈಸ್ ಆಲ್ ಟುಮಾರೋ. ಅಂಟಿಲ್ ದೆನ್ ಬಾಯ್, ಗುಡ್ ನೈಟ್. ವಿ ಗೋಯಿಂಗ್ ಫಾರ್ ದಿ ಬ್ರೇಕ್ಫಾಸ್ಟ್. ಏನೇನು ತಿಂಡಿ ಇರುತ್ತೆ ಎಲ್ಲ ತೋರಿಸ್ತೀನಿ. ಸಂಕಿಷ್ಟು ಫೋಟೋಸ್ ಚೆನ್ನಾಗಿ ಬರ್ತೀನಿ. ನಾವು ಹೋಗೋ ಅಷ್ಟರಲ್ಲೇ ಬಹಳ ಟೈಮ್ ಆಗೋಗಿರೋದ್ರಿಂದ ತಿಂಡಿ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿತ್ತು. ನಾವು ಫೋಟೋಶೂಟ್ ಅಂತ ಲೇಟ್ ಮಾಡ್ಕೊಂಡು ಹೋದ್ವಿ. ಬಟ್ ಎನಿವೇಸ್ ಇದ್ದಿದ್ದನ್ನೇ ವೀಡಿಯೋ ಮಾಡಿದ್ದೀನಿ. ಪ್ಲೀಸ್ ಗೋ ಥ್ರೂ ಇಟ್.
ಆಫ್ ಫೋಟೋಸ್ ಆ್ಯಂಡ್ ಗುಡ್ ಮೆಮೊರೀಸ್ ಈ ರೆಸಾರ್ಟಿಂದ ಚೆಕ್ಔಟ್ ಮಾಡಿದ್ವಿ. ಇದಾಗಿತ್ತು ಸ್ಟೇಕೇಶನ್ ವ್ಲಾಗ್. ಹೋಗಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅನಿಸುತ್ತೆ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಶಾರ್ಟ್ಲಿ ನಾಟ್ ಬಿ ಎನಿಥಿಂಗ್ ಅಬೌಟ್ ಸ್ಟೇಕೇಶನ್ ಟ್ರಾವೆಲಿಂಗ್ ಏನೂ ಇರೋಲ್ಲ, ಬಟ್ ಸಮಥಿಂಗ್ ಡಿಫ್ರೆಂಟ್ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅಂಟಿಲ್ ದೆನ್ ಬಾಯ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ.